ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಡಿಗೇರ ತಾಲೂಕಿನ ಕ್ಯಾತ್ನಾಳ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ನೀಡಲಾಗ್ತಾ ಇದ್ದ ಮಧ್ಯಾಹ್ನದ ಬಿಸಿ ಊಟದ ಅನ್ನದಲ್ಲಿ ಬಾಲಹುಳ ಕಂಡುಬಂದ ಘಟನೆ ಗಂಭೀರ ಚರ್ಚೆಗೆ ಕಾರಣವಾಗಿದೆ. ಈ ವಿಷಯವನ್ನ ಗಮನಿಸಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಯುವ ಕಾರ್ಯಕರ್ತರು ಶಾಲೆಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳೊಂದಿಗೆ ವಿಚಾರಣೆ ಮಾಡಿದ್ರು. ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುವ ಈ ರೀತಿಯ ನಿರ್ಲಕ್ಷ್ಯವು ಅಸಹ್ಯಕರವಾಗಿದ್ದು, ಇದರ ಹೊಣೆಗಾರಿಕೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಸಂಘಟನೆ ಆಗ್ರಹ ಮಾಡಿದೆ. ಘಟನೆಯ ಹಿನ್ನೆಲೆ ಶಾಲೆಯ ಮುಖ್ಯ ಗುರುಗಳ ಮೇಲೆ ತಕ್ಷಣ ಶಿಸ್ತು ಕ್ರಮ ಕೈಗೊಳ್ಳಬೇಕು ಹಾಗೂ ಮಧ್ಯಾಹ್ನದ ಊಟ ತಯಾರಿಸುವ ಅಡುಗೆ ಸಿಬ್ಬಂದಿಯನ್ನ ವಜಾ ಮಾಡಿ ಈಗ ಕಾರ್ಯನಿರ್ವಹಿಸ್ತಾ ಇರುವ ಜಾತಿಯವರನ್ನೇ ಹೊಸದಾಗಿ ನೇಮಿಸುವ ಮೂಲಕ ಮುಂದಿನ ಅನಾಹುತಗಳನ್ನ ತಪ್ಪಿಸಬೇಕು ಅಂತ ಒತ್ತಾಯ ಮಾಡಲಾಗಿದೆ. ಈ ಕುರಿತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಕ್ರಾಂತಿಕಾರಿ ಬಣ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ರಾಜ್ಯ ಸಂಘಟನಾ ಸಂಚಾಲಕರು ಆದ ಮಲ್ಲಿಕಾರ್ಜುನ್ ಕ್ರಾಂತಿ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಮಕ್ಕಳ ಆರೋಗ್ಯ ಮತ್ತು ಭವಿಷ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರ ಆಗ್ರಹವಾಗಿದೆ. ಏನು ಊಟ ಮಾಡೋ ಟೈಮ್ಗೆ ಏನು ಬಾಲುಳ ಬಂದವೇನಪ್ಪ? ಸಾರಿನಾಗ ಬಂದದ ಅನ್ನೋದಾಗ ಬಂದದ, ಸಾರಿನಾಗ ಅನ್ನೋದಾಗ ಅದಕ್ಕೆ ಕೇಳಕ್ ಬಂದ್ವಿ. ಇವತ್ತು ಬಂದವ ಒಬ್ರ ಮ್ಯಾಗ ಒಬ್ರ ಅನ್ಕ್ ಹೋಗ್ಬೇಡ್ರಿ, ಸ್ವರ್ಗ ನೀವು ಅನ್ಸಕ್ ಹೋಗ್ಬೇಡ್ರಿ. ಹೇಳಕ್ ನಾವು ಬಂದವಲ್ಲ, ಆಯ್ತು. ತಾಮ ಯಾದ್ನಂದ್ರು ಏನು ಅನ್ಸಕ್ ಹೋಗ್ಬೇಡ, ನಾವು ಇರ್ತೀವಿ. ಅನ್ನದಾಗ ಸಾರಿನಾಗ ಬಂದವ ಬಾಲ್ವ. ಎಷ್ಟು ದಿನ ಐತಿ ಬರಕೈತಿ? ಇವತ್ತು ಬಂದವ ಸಾರಿನಾಗ ಅನ್ನೋದಾಗ. ನಿನ್ನ ಹೆಸ್ರೇನು? ನಿಮ್ಮ ಅಪ್ಪನ ಹೆಸರು? ನಿನ್ನದ್ರಾಗ ಬಂದವ. ನಿನ್ನ ಹೆಸ್ರೇನು? ಬಸವರಾಜ್. ನಿಮ್ಮ ಅಪ್ಪನ ಹೆಸರು? ಹಾಂ ಸರಿ, ನಾಳೆ ಬರ್ತೀವಿ ನಾವು. ಐತಿ ಕೇಳಕೈತಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.